ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ಒಂದು ಫ್ರೀ ಬಸ್ ಬಂದ್ ಮಾಡ್ತಾರಾ ಅಥವಾ ಈ ಒಂದು ಟಿಕೆಟ್ ಬೆಲೆಯನ್ನು ಹೆಚ್ಚಳ ಮಾಡಿರುವುದರಿಂದ ಸಾರ್ವಜನಿಕರು ಸಾಕಷ್ಟು ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು 15% ಒಂದು ಟಿಕೆಟ್ ಬೆಲೆನ ಹೆಚ್ಚಳ ಮಾಡುವುದರ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಂದರೆ ಬಸ್ ಟಿಕೆಟ್ನ ಬೆಲೆ ಏರಿಕೆ ಮಾಡಿರುವುದರಿಂದ ಒಂದು ಸಾರ್ವಜನಿಕರು ಹೆಚ್ಚಿಗೆ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆಯಿಂದ ಹಣನ ಕೊಡುವುದು, ಇನ್ನೊಂದು ಕಡೆಯಿಂದ ಹಣನ ತೆಗೆದುಕೊಳ್ಳುವುದು, ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಸರ್ಕಾರದವರು ಅಂತ ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ಫ್ರೀ ಬಸ್ ಬಂದ್ ಆಗುತ್ತಾ ಅಥವಾ ಈ ಒಂದು ಚಾಲ್ತಿಯಲ್ಲಿರುತ್ತಾ ಅಥವಾ ಟಿಕೆಟ್ ಬೆಲೆನ ಕಡಿಮೆ ಆಗುತ್ತಾ ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಫ್ರೀ ಬಸ್ ಒಂದು ಶಕ್ತಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಆ ಒಂದು ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಆಗಿಬರುತ್ತೆ. ಆ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಆ ಒಂದು ಹೊಸ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಬೋದು. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಹೇಳ್ತಾನೆ ನಿಮಗೆ, ಈ ಒಂದು ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದ್ ಆಗಿಲ್ಲ, ಬಂದು ಮಾಡೋದು ಇಲ್ಲ ಅಂತ ಸರ್ಕಾರದವರೇ ಈ ಹಿಂದೆ ಸಾಕಷ್ಟು ಒಂದು ಮಾಧ್ಯಮಗಳ ಮೂಲಕ ಮಾಹಿತಿನ ತಿಳಿಸಿರುವಂಥದ್ದು. ಶಕ್ತಿ ಯೋಜನೆ ಬಂದ್ ಮಾಡಿಲ್ಲ, ಜೊತೆಗೆ ಈ ಒಂದು ಟಿಕೆಟ್ ಬೆಲೆನ ಹೆಚ್ಚಿಗೆ ಮಾಡಿರುವಂಥದ್ದು. ಈ ಒಂದು ಟಿಕೆಟ್ ಬೆಲೆ ಹೆಚ್ಚಿಗೆ ಆಗಿರುವ ಹಿನ್ನೆಲೆಯಲ್ಲಿ ಜನರು ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜನರು ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ, ಈ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆ ಪ್ರಯಾಣ ಮಾಡಿದರೆ ಅವರಿಗೆ ಒಂದು ಫ್ರೀ ಟಿಕೆಟ್ನ ಕೊಡ್ತಾ ಇರುವಂಥದ್ದು. ಜನರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಅದೇ ಒಂದು ಕುಟುಂಬದಲ್ಲಿ ಒಬ್ಬ ಪುರುಷರು ಒಂದು ಪ್ರಯಾಣನ ಮಾಡಿದರೆ ಅವರಿಗೆ ಒಂದು ಹೆಚ್ಚಿಗೆ ಹಣನ ತೆಗೆದುಕೊಳ್ತಾ ಇರುವಂಥದ್ದು. ಒಂದು 15% ಈಗಾಗಲೇ ಅವರು ಟಿಕೆಟ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಅದರಲ್ಲಿ 15% ಹೆಚ್ಚಿಗೆ ಮತ್ತೆ ಅಮೌಂಟ್ನ ಕೊಟ್ಟು ಈಗಾಗ ಟಿಕೆಟ್ನ ಒಂದು ಪ್ರಯಾಣ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನೀವು ಒಂದು ಕಡೆಯಿಂದ ಒಂದು ಹಣನ ಕೊಡ್ತಾ ಇದ್ದರೆ ಇನ್ನೊಂದು ಕೈಯಿಂದ ಹಣನ ತಗೊಳ್ತಾ ಇದ್ದೀರಾ ಅಂತ ಈ ರೀತಿಯಾಗಿ ಜನರು ಪ್ರಶ್ನೆನ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಈ ಒಂದು ಟಿಕೆಟ್ನ ಒಂದು ಬೆಲೆ ಹೆಚ್ಚಿಗೆ ಆಗಿರುವ ಹಿನ್ನೆಲೆಯಲ್ಲಿ ಜನರು ಅಂತೂ ಸಾಕಷ್ಟು ಜನರು ಈ ರೀತಿಯಾಗಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, 15% ಭಾಳ ಹೆಚ್ಚಿಗೆ ಒಂದು ಟಿಕೆಟ್ ಬೆಲೆ ಏರಿಕೆ ಮಾಡಿರುವಂಥದ್ದು. 2-3% ಹೆಚ್ಚಿಗೆ ಮಾಡಿದರೆ ನಡೀತಿತ್ತು. ಒಂದೇ ಸಾರಿಗೆ 15% ಈ ಒಂದು ಹಣನ ಹೆಚ್ಚಿಗೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಬಹಳಷ್ಟು ಒಂದು ಹೊಡೆತನ ಬೀಳ್ತಾ ಇರುವಂಥದ್ದು ಅಂತ ಇಲ್ಲಿ ಜನರು ಹೇಳ್ತಾ ಇರುವಂಥದ್ದು. ಇವಾಗ ರಾಜ್ಯ ಸರ್ಕಾರದವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಈ ಹಿಂದೆಯೇ ಕೂಡ ನಾವು ಈ ಒಂದು ಟಿಕೆಟ್ ಬೆಲೆನ ಏರಿಸಬೇಕು ಅಂತ ಒಂದು ಯೋಜನೆಯನ್ನು ತಂದಿರುವಂಥದ್ದು. ಇವಾಗ ಆ ಒಂದು ಮಾಹಿತಿನೇ ಆ ಒಂದು ಯೋಜನೆನೇ ಜಾರಿಗೆ ತರ್ತಾ ಇರುವಂಥದ್ದು. 15% ಒಂದು ಬೆಲೆ ಟಿಕೆಟ್ ಬೆಲೆನ ಏರಿಕೆ ಮಾಡ್ತಾ ಇರುವಂಥದ್ದು. ಇದು ಕಳೆದ ಒಂದು 10 ವರ್ಷದಿಂದ ಯಾವುದೇ ರೀತಿಯಾಗಿ ನಾವು ಟಿಕೆಟ್ ಬೆಲೆನ ಏರಿಕೆ ಮಾಡಿಲ್ಲ. ಅದರ ಸಲುವಾಗಿ ಇವಾಗ ಆ ಒಂದು ಟಿಕೆಟ್ ಬೆಲೆನ ಏರಿಕೆ ಮಾಡ್ತಾ ಇರುವಂಥದ್ದು ಅಷ್ಟೇ ಅಂತ ಒಂದು ರಾಜ್ಯ ಸರ್ಕಾರದವರು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಹೇಳೋದಾದರೆ, ಈ ಒಂದು ಸಾರ್ವಜನಿಕರು ಈ ಒಂದು ಟಿಕೆಟ್ ಬೆಲೆ 15% ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಕೆಲವು ವಿಪಕ್ಷಗಳು ಕೂಡ ಮಾತಾಡ್ಕೊಳ್ತಾ ಇರುವಂಥದ್ದು, ನಿಮಗೆ ಒಂದು ಫ್ರೀ ಬಸ್ ಟೋಟಲ್ ಆಗಿ ಬಂದ್ ಮಾಡಬೇಡಿ, ನಿಮಗೆ ಒಂದು ಸಾರಿಗೆ ಇಲಾಖೆಗೆ ಹಣನ ಭರಿಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬಂದ್ ಮಾಡಬೇಡಿ ಅಂತ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಹಣನ ಭರಿಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಳೆದ 10 ವರ್ಷದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೆಲೆ ಏರಿಕೆನ ಮಾಡಿಲ್ಲ, ಅದರ ಸಲುವಾಗಿ ಈ ಒಂದು ಟಿಕೆಟ್ ಬೆಲೆನ ಏರಿಕೆ ಮಾಡಿರುವಂಥದ್ದು ಅಂತ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಈಗ ನಾಳೆಯಿಂದನೇ ಈ ಒಂದು ಟಿಕೆಟ್ ಬೆಲೆನ ಏರಿಕೆ ಆಗಿರುವುದು ಜಾರಿ ಆಗ್ತಾ ಇರುವಂಥದ್ದು. ಸೊ ಕಾದು ನೋಡಬೇಕಾಗಿದೆ, ಬೆಲೆ ಏರಿಕೆ ಒಂದು ಕಂಟಿನ್ಯೂ ಆಗಿ ಬೆಲೆ ಏರಿಕೆ ಒಂದು ಟಿಕೆಟ್ನ ಪಡೆದೇ ನೀವು ಪ್ರಯಾಣ ಮಾಡಬೇಕಾ ಅಥವಾ ಕಡಿಮೆ ಆಗುತ್ತಾ ಅಂತ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇಷ್ಟು ಒಂದು ಫ್ರೀ ಟಿಕೆಟ್ನ ಬಗ್ಗೆ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ. ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಒಂದು ಬಂದ್ ಆಗೋದಿಲ್ಲ. ಇದು ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ ಅಂತ ತಿಳಿಸ್ಕೊಟ್ಟಿದ್ದೀನಿ. ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.